ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಲ್ಲಿ ತುಂಬ ಮಿತ್ಸ್ ಇದೆ. ಒಂದಂದರೆ ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ ಆಗ ಜನರು ಏನು ಅನಿಸ್ತಾರೆ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತ. ಅದನ್ನು ಸೀರಿಯಸ್ ತಗೊಳ್ಳಲ್ಲ. ಬಿಕಾಸ್ ಗ್ಯಾಸ್ಟ್ರಿಕ್ಕು ಹಾರ್ಟ್ ಅಟ್ಯಾಕು ಸಿಮ್ಟಮು ತುಂಬ ಕ್ಲೋಸ್ ಇರುತ್ತೆ. ಬಟ್ ಬಂದಾಗ ನಾವು ಗ್ಯಾಸ್ಟ್ರಿಕ್ ಅಂತ ಆಲೋಚನೆ ಮಾಡಬಾರ್ದು, ಹಾರ್ಟ್ ಅಟ್ಯಾಕ್ ಅಂತ ಥಿಂಕ್ ಮಾಡಿ ಹತ್ತಿರದ ಆಸ್ಪತ್ರೆಗೆ ಹೋಗಿ ಒಂದು ECG ಮಾಡಬೇಕು. ಹೀಗೆ ಮಾಡಿದರೆ 1 in 10 ಹಾರ್ಟ್ ಅಟ್ಯಾಕ್ ಇರುತ್ತೆ, 9 ಹಾರ್ಟ್ ಅಟ್ಯಾಕ್ ಇರೋಲ್ಲ. ಬಟ್ ಆ 1 ಕೇಸಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೆಕೆಂಡ್, ನಮ್ಮವರ ಆಲೋಚನೆ ಏನಂದರೆ ಈ BP, ಶುಗರ್, ಸ್ಮೋಕಿಂಗ್, ಫುಡ್, ಆಲ್ಕೋಹಾಲ್ ಇದೆಲ್ಲ ಹಾರ್ಟ್ ಅಟ್ಯಾಕಿಗೆ ಲೀಡ್ ಮಾಡುತ್ತಂತ ನಮ್ಮ ಜನರು ಡೆಫಿನೆಟ್ಲಿ ಥಿಂಕ್ ಮಾಡೋಲ್ಲ. ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ BP ಬಂತು, ಶುಗರಿಂದ. ಬಟ್ ಅದೇ ಶುಗರ್ ಹಾರ್ಟ್ ಅಟ್ಯಾಕಿಗೆ ಲೀಡ್ ಮಾಡುತ್ತಂತ ಜನರು ಆ ಟೈಮಲ್ಲಿ ಥಿಂಕ್ ಮಾಡೋಲ್ಲ. ದಿಸ್ ಇಸ್ ಪ್ರಾಬಬ್ಲಿ ದ ಸೆಕೆಂಡ್ ಮಿತ್. ಥರ್ಡ್ ಮಿತ್ ಅಂದರೆ ಲ್ಯಾಕ್ ಆಫ್ ಎಕ್ಸಸೈಸ್. ನಮ್ಮ ಇಂಡಿಯನ್ಸಲ್ಲಿ ಲ್ಯಾಕ್ ಆಫ್ ಎಕ್ಸಸೈಸ್ ಈಸ್ ಅಬ್ಸಲ್ಯೂಟ್. ಅಂದರೆ ಈ ಎಕ್ಸಸೈಸ್ ಬ್ಯುಸಿ ಇದ್ದೇವೆ ಅಂತ ಹೇಳಿ ಏನೂ ಎಕ್ಸಸೈಸ್ ಮಾಡೋಲ್ಲ. ಸೊ ದಿನಕ್ಕೆ 30 to 40 ಮಿನಿಟ್ಸ್ ಅಟ್ಲೀಸ್ಟ್ ಸ್ವಲ್ಪ ಎಕ್ಸಸೈಸ್ ಮೇಲೆ ಧ್ಯಾನ ಇಡಬೇಕು. ಆ್ಯಂಡ್ ಎಕ್ಸಸೈಸಲ್ಲಿ ವಾರದಲ್ಲಿ 2 ದಿನ ಅಟ್ಲೀಸ್ಟ್ ಎವ್ರಿ ಜಾಯಿಂಟ್ ಅಂತ ಏನು ಹೇಳ್ತೇವೆ ಅದು ಮೂವ್ ಮಾಡಬೇಕು. ಸೊ ಎಕ್ಸಸೈಸ್ ಬಗ್ಗೆ ಆರಾಮ ಇಟ್ಕೊಳ್ಳಿ, ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡಿ. ಈ ರೀತಿ ಮಾಡಿದರೆ ಜೀವನ ಶೈಲಿಯಿಂದಾಗಿ ಯಾವ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಬರುತ್ತೆ ಅದನ್ನು ಖಂಡಿತ ತಡೆಗಟ್ಬೋದು.